ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಯಾನಂದ್ ಅವರ ಕಮಿಷನರ್ ಆಗಿದ್ದ ದಯಾನಂದ್ ಅವರ ಸಸ್ಪೆನ್ಷನ್ ರದ್ದಾಗತ್ತಾ? ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಅತಿ ದೊಡ್ಡ ಆಘಾತ ಕಾದಿದೆಯಾ? ಮಹತ್ವದ ವಿಚಾರವೊಂದು ಈಗ ಗಮನ ಸೆಳೀತಾ ಇದೆ. ಬಿಜೆಪಿ ಇದನ್ನ ಪ್ರತಿಷ್ಠೆಯ ಸಮರವಾಗಿ ತಗೊಂಡಿರೋ ಹೊತ್ತಲ್ಲಿ, ರಾಜ್ಯಪಾಲರ ಅಂಗಳಕ್ಕೆ ಈ ವಿಷಯ ಹೋಗ್ತಿರೋ ಹೊತ್ತಲ್ಲಿ ಕಮಿಷನರ್ ಸಸ್ಪೆನ್ಷನ್ ಕೂಡ ರದ್ದಾಗಲಿದೆಯಾ ಅಂಥದ್ದೊಂದು ಬಹಳ ಉತ್ತಮವಾದಂಥ ಆಯ್ಕೆ ಬಂದಿದೆ. ಹಾಗಾದರೆ ಮತ್ತೊಂದು ಮಹಾಮುಖಭಂಗ ಕಾದಿದೆಯಾ? ಸಿದ್ದರಾಮಯ್ಯ ಸರ್ಕಾರ ಹೆಂಗೆ ಶೇಕ್ ಆಗ್ತಿದೆ ಈಗ ಅಂದರೆ ಪರಿಸ್ಥಿತಿ. DCM ಮಾತು ಕೇಳ್ಕೊಳ್ಳಿ, CM ಮಾತು ಕೇಳಿಸ್ಕೊಳ್ಳಿ, ಎಲ್ಲರೂ ಸಾಫ್ಟಾಗಿ ಹೋಗಿದ್ದಾರೆ. ಯಾವ ಮಾತಾಡೋದಾದ್ರೂ ಅಬ್ಬರ ಆರ್ಭಟ ಕಾಣಿಸ್ತಾ ಇಲ್ಲ. ಯಾಕಂದರೆ ಒಂದು ಆತ್ಮಸಾಕ್ಷಿ ಕಾಡ್ತಿರತ್ತೆ, ಮತ್ತೊಂದು ಕಡೆಗೆ ಇದರ ಎಫೆಕ್ಟ್ ಏನೇನು ಎಲ್ಲೆಲ್ಲಿಗೆ ತಲುಪತ್ತೋ ಅನ್ನೋ ಆಘಾತ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವ್ರಿಗೆ ಈಗ ಶಾಕ್ ಕೊಟ್ಟಿದೆ. ಎಲ್ಲ ಡೀಟೇಲ್ಸ್, RCB ಕಾಲ್ ತುಳಿತಕ್ಕೆ ಬಲಿಯಾದವರು 11 ಜನ ಅಷ್ಟೇ ಅಲ್ಲ, ಇನ್ನೂ ಈಗ ಬಹಳಷ್ಟು ಜನರ ತಲೆ ಹೋಗಬಹುದು ಅನ್ನೋ ತನಕ ಬೆಳವಣಿಗೆಗಳು. ಮಾಹಿತಿ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಆದರೆ ಅದರ ಪರಿಣಾಮ ಯಾರ್ಯಾರು ಬಲಿಯಾಗಲಿದ್ದಾರೆ? ಈಗ ಮಹತ್ವದ ಬೆಳವಣಿಗೆಗಳು ನಡೀತಾ ಇರೋದು. ಕುಮಾರಸ್ವಾಮಿ ಅವರು ಇನ್ನೂ ಒಂದು ಬಿಗ್ ಸೀಕ್ರೆಟ್ ಅನ್ನ ಸಿಡಿಸಿದ್ದಾರೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸಸ್ಪೆಂಡ್ ಮಾಡಿ ಬಿಸಾಕಿದ್ರಲ್ವಾ ದಯಾನಂದ್ ಅವ್ರನ್ನ, ಈ ಥರ ಹಿರಿಯ ಅಧಿಕಾರಿಗಳನ್ನು DCP ಲೆವೆಲಲ್ಲಿ ಎಲ್ಲ ಸಸ್ಪೆನ್ಷನ್ ಆಯಿತು. ಇದು ರಾಜ್ಯದ ಇತಿಹಾಸದಲ್ಲಿಯೇ ಮೊದಲು. ಈ ಥರ ಕಮಿಷನರ್ ಸೇರಿ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಬಿಸಾಕಿದ್ದು ಹೇಳದೆ ಕೇಳದೆ ರಾಜ್ಯದ ಇತಿಹಾಸದಲ್ಲಿ ಮೊದಲು ಅಂತ ಹಿಂದೆ ಕಮಿಷನರ್ಗಳಾಗಿದ್ದವರೆಲ್ಲ ಮುಗಿಬೀಳ್ತಿದ್ದಾರೆ ಸರ್ಕಾರದ ವಿರುದ್ಧ. ಪ್ರತಿಪಕ್ಷ ಕೂಡ ಇದನ್ನೇ ಹೇಳ್ತಾ ಇದೆ. ಆದರೆ ಸರ್ಕಾರ ಮೇಲ್ನೋಟಕ್ಕೆ ಇವ್ರದ್ದು ತಪ್ಪು ಅನಿಸಿದೆ, ಕೈ ಬಿಟ್ಟಿದ್ದೀವಿ ಅಂತ ಸಸ್ಪೆಂಡ್ ಮಾಡಿ ಬಿಸಾಕಿರೋದಲ್ವಾ. ಆದರೆ ಈ ಸಸ್ಪೆನ್ಷನ್ನೇ ರದ್ದಾಗತ್ತಾ? ಹಂಗಾಗ್ಬಿಟ್ರೆ ಮಾತ್ರ ಟೈಟ್ ಸ್ಲ್ಯಾಪ್ ಇದು. ಕೈ ಸರ್ಕಾರಕ್ಕೆ ಮಹಾ ಮುಖಭಂಗ, ಕಪಾಳ ಮೋಕ್ಷದಂತಾಗತ್ತೆ. ಸಸ್ಪೆಂಡ್ ಮಾಡಿ ಅವರನ್ನು ಹೊಣೆಗಾರನ್ನಾಗಿಸಿ ಕೂತಿರುವಂಥ ಸರ್ಕಾರಕ್ಕೆ ಇವರ ಸಸ್ಪೆನ್ಷನ್ ರದ್ದಾಗಿ ಬಿಟ್ಟರೆ, ಯಾಕೆ ಈ ವಿಚಾರ ಬಂತು ಅಂದರೆ, IPS ಆಫೀಸರ್ಸ್ನ ಸಸ್ಪೆಂಡ್ ಮಾಡುವಾಗ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕಾಗತ್ತೆ. ರಾಜ್ಯ ಸರ್ಕಾರ ಸಸ್ಪೆನ್ಷನ್ನ ಮಾಡಬಹುದು, ಆದರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವ್ ಆದರೆ ಮಾತ್ರ ಜಾರಿಯಾಗತ್ತೆ. ಈಗ ಇವರು ಸಸ್ಪೆಂಡ್ ತಮ್ಮ ಪಾಡಿಗೆ ತಾವು ಮಾಡಿದ್ದಾರೆ, ಆದರೆ 30 ದಿನಗಳ ಒಳಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಅಪ್ರೂವ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಇರೋದು BJP ಸರ್ಕಾರ. ಈಗ BJPಗರು ಕೇಂದ್ರ ಸಚಿವರುಗಳಿಂದ ಹಿಡಿದು ರಾಜ್ಯದ ನಾಯಕರ ತನಕ ಮುಗಿಬೀಳ್ತಿದ್ದಾರೆ. ದಯಾನಂದ್ ಅವರ ಸಸ್ಪೆನ್ಷನ್ ಒಂದು ಸ್ವಲ್ಪವೂ ಸರಿ ಇಲ್ಲ. ದಯಾನಂದ್ ಅವರು ಪರ್ಮಿಷನ್ ಅನ್ನು ನಿರಾಕರಿಸಿದ್ರು. ಪೊಲೀಸ್ ಇಲಾಖೆ ಕಬ್ಬನ್ ಪಾರ್ಕ್ ಸ್ಟೇಷನ್ ಕ್ಲಿಯರ್ ಆಗಿ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿತ್ತು. ಅಚ್ಚರಿ ಅಂದರೆ ಈ ಪ್ರಶ್ನೆಗೆ ಯಾರೂ ಉತ್ತರ ಕೊಡ್ತಿಲ್ಲ. RCB ಮ್ಯಾಚೇ ಶುರುವಾಗೋಕ್ಕಿಂತ ಮುಂಚೆ ಸೆಲೆಬ್ರೇಷನ್ಗೆ ಅರ್ಜಿ ಹಾಕ್ಕೊಂಡಿದ್ರು ಅನ್ನೋದು. ಸೊ RCBನೇ ವಿನ್ ಆಗುತ್ತೆ ಅಂತ ಹೆಂಗೆ ಫಿಕ್ಸ್ ಆಗಿತ್ತು ಅಂತ ಕುಮಾರಸ್ವಾಮಿ ಅವರು ಕೂಡ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಎಲ್ಲ ಕಡೆ ಎದ್ದಿದೆ. ಈಗ ಪೊಲೀಸ್ ಅಧಿಕಾರಿಗಳ ಸಸ್ಪೆನ್ಷನ್ ಬಹಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಅವರು ಹೋರಾಟನೂ ಮಾಡಬಹುದು, ಟ್ರಿಬ್ಯುನಲ್ಗೆ ಹೋಗಿ ಹೋರಾಟ ಮಾಡ್ಕೊಳ್ತಾರೆ. ಅವರದ್ದೇ ಆದಂಥ ಆಪ್ಷನ್ಸ್ ಖಂಡಿತ ಇರುತ್ತೆ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ CAT, ಅಲ್ಲಿ ಹೋರಾಟವನ್ನು ಮಾಡ್ಕೊಳ್ತಾರೆ. ಆದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಸ್ಪೆನ್ಷನ್ನನ್ನು ಕಾರಣ ಸರಿಯಾಗಿ ಒಪ್ಪಿಕೊಳ್ಳದೆ ತಳ್ಳ ಹಾಕಿಬಿಟ್ರೆ ಸಸ್ಪೆನ್ಷನ್ ರದ್ದು, ಅವರು ಮತ್ತೆ ಕೆಲಸಕ್ಕೆ ಹಾಜರಾಗ್ತಾರೆ. ಅಂಥದ್ದೊಂದು ಆಯ್ಕೆ ಇದೆ. ಈಗ ಕುಮಾರಸ್ವಾಮಿ ಅವರು ನೋಡಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. 7:00ವರೆಗೆ ಇದೆಲ್ಲ ಘಟನೆ ನಡೆದ ಬೆಳಗ್ಗೆ 7:00ವರೆಗೆ ಕಮಿಷನರ್ ಮೇಲೆ ಒತ್ತಡ ಹಾಕಿದ್ಯಾರು ಅನ್ನುವ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ನೋಡಿ ಅವ್ರ ಮಾತುಗಳಿಗೆ ಕೇಳಿಸ್ಕೊಳ್ಳಿ. ಏನೇನಾಗಿದೆ ಅಸಲಿಗೆ, ಯಾವ ರೀತಿಯಲ್ಲಿ ಸರ್ಕಾರವೇ ಒತ್ತಡ ಹಾಕಿದೆ ಅನ್ನೋದನ್ನು ಕುಮಾರಸ್ವಾಮಿ ಅವರು ಒಂದೊಂದೇ ಹೊರಗಿಡ್ತಿದ್ದಾರೆ. ಅರ್ಜಿ ಹಾಕಿದ್ರಲ್ಲ, ಫಸ್ಟು ನೀವೇ ನೋಡಿದ್ದೀರಿ ಇದರಲ್ಲಿ FIR ಅಲ್ಲಿ KCS ಸ್ಟೇಡಿಯಂನಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಮ್ಯಾಚ್ ಶುರುವಾಗೋದು 7:30 ಗಂಟೆ, 6 ಗಂಟೆಗೆ ಅರ್ಜಿ ಕೊಡ್ತಾರೆ ಹಿಂದಿನ ದಿವಸ ಪರ್ಮಿಷನ್ ಕೊಡಿ ಅಂತೇಳಿ. ಇವ್ರಿಗೇನು ಕನಸು ಬಿದ್ದಿತ್ತ ನಾವು ಇದನ್ನು ಗೆಲ್ತೀವಿ ಅಂತೇಳಿ?
ಇನ್ನೂ ಪಂದ್ಯ ಕ್ರಿಕೆಟ್ ಫೈನಲ್ ಪಂದ್ಯ ಶುರುನೇ ಆಗಿಲ್ಲ, ಆಗಲೇ ಅರ್ಜಿ ಕೊಡ್ತಾರೆ. ನಂತರ ಇನ್ನೊಂದು ಅರ್ಜಿ DPR ಮುಂದೆ ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಇನ್ನೊಂದು ಅರ್ಜಿ ಕೊಡ್ತಾರೆ. ಯಾರಿವೆಲ್ಲ ಕೊಡಿಸಿದ್ರು? ಬೆಳಗ್ಗೆ 7:15 ಗಂಟೆನಲ್ಲಿ ಕಮಿಷನರ್ ಮೇಲೆ ಒತ್ತಡ ಆಗದತ್ತವ್ರು ಯಾರು? ಇದೆಲ್ಲ ನಾನು ವಾಸ್ತವಾಂಶ ತಿಳಿದು ಮಾತಾಡಿದ್ದೇನೆ. ಅವ್ರು ಹೇಳ್ದಂಗೆ ಆಗ್ತಿದೆ ಎಲ್ಲ. ಗೋವಿಂದರಾಜು ಅವರೇ ಮಾಡಿಸಿದ್ದು ವಿಧಾನಸೌಧ ಕಾರ್ಯಕ್ರಮಕ್ಕೆ, ಅವರಿಂದಲೇ ಒತ್ತಡ ಅಂತ ಹೇಳಿದ್ರು. ಅವ್ರು ಹೇಳ್ತಿದ್ದಂಗೆ ತಲೆದಂಡ, ಮೊದಲ ತಲೆದಂಡ ಸರ್ಕಾರದ ಮಟ್ಟದಲ್ಲಿ CM ರಾಜಕೀಯ ಕಾರ್ಯದರ್ಶಿ ತಲೆದಂಡ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ. ತಲೆದಂಡ ಮಾಡಿದ್ರು ಅಂದರೆ ತಪ್ಪಾಗಿದೆ ಅಂತ ಒಪ್ಕೊಂಡಾಗಾಯ್ತು. ತಪ್ಪು ಮಾಡಿದವ್ರಿಗೆ ಬರೀ ಗೋವಿಂದರಾಜು ಅವ್ರ ನಿರ್ಧಾರ ತಗೊಳ್ತಾರೆ ಈ ರಾಜ್ಯದಲ್ಲಿ. ಅವರ ಮಾತನ್ನು ಕೇಳಿ ಇವರು ನಿರ್ಧಾರ ತಗೊಂಡಿರೋರಲ್ವ. ನಿರ್ಧಾರ ತಗೊಂಡವ್ರಿಗೆ ಶಿಕ್ಷೆ ಇಲ್ಲ, ಸಿಪ್ಪೆ ತಿಂದವನಿಗೆ ಶಿಕ್ಷೆ, ಹಣ್ಣು ತಿಂದವನಿಗೆ ಇಲ್ಲ ಅನ್ನೋ ಥರ ಗೋವಿಂದರಾಜು ಅವರನ್ನ ಕೈ ಬಿಟ್ಟು ಈಗ ಕೂತ್ಕೊಂಡಿದ್ದಾರೆ. ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಅಲ್ಲಿಗೆ ಗೋವಿಂದರಾಜು ಅವರನ್ನ ಕೈ ಬಿಡುವ ಮೂಲಕ ಅಷ್ಟಾದರೂ ಮಾಡಿದ್ರಲ್ಲ, ಅಷ್ಟಾದರೂ ಬುದ್ಧಿ ಬಂತಲ್ಲ ನಿಮಗೆ ಅಂತಿದ್ದಾರೆ ಕುಮಾರಸ್ವಾಮಿ ಅವರು. ಅವ್ರು ನೋಡಿ ಪಕ್ಕ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಎಲ್ಲ ಸರಿಯಾಗಿ ಅಟ್ಯಾಕ್ ಮಾಡ್ತಿದ್ದಾರೆ. BJPಗಿಂತ ಕುಮಾರಸ್ವಾಮಿ ಅವರು ಭರ್ಜರಿಯಾಗಿ ಎತ್ಕೊಂಡಿದ್ದಾರೆ ಈ ಕೇಸಲ್ಲಿ. ಪಿನ್ ಟು ಪಿನ್ ಡೀಟೇಲ್ಸ್ ಇಡ್ತಿದ್ದಾರೆ. 3 ಗಂಟೆ 15 ನಿಮಿಷಕ್ಕೆ ಮೊದಲ ಡೆತ್ ಆಗಿದೆ. ಅದು ಗೊತ್ತಾದ ಮೇಲೂ ಸಿದ್ದರಾಮಯ್ಯನವರು ಮೊಮ್ಮಗನ ಜೊತೆ ಬಾಸುಂದಿ ಸವಿಯೋಕೆ ಹೋಟೆಲ್ಗೆ ಹೋಗಿದ್ದಾರೆ. ತುಪ್ಪದ ದೋಸೆ ತಿಂದ್ಕೊಂಡು ಬಂದಿದ್ದಾರೆ. ಇಲ್ಲಿ DK ಶಿವಕುಮಾರ್ ಅವರು ಹೋಗಿ ಸಾವಾದ ಮೇಲೆ ಕಪ್ಪಿಗೆ ಮುತ್ತಕ್ಕೆ ಬಂದಿದ್ದಾರೆ. ಅದು ಪರ್ಮಿಷನ್ ಇಲ್ಲದ ಅನಧಿಕೃತ ಕಾರ್ಯಕ್ರಮ. ಇದು ನಾವು ಹೇಳ್ತಿರೋದಲ್ಲ, PP ಕೋರ್ಟ್ ಕೊಟ್ಟಿರೋ ಇನ್ಫಾರ್ಮೇಷನ್ನು, ಆರೋಪಿಗಳ ಪರ ವಕೀಲರು ಕೊಟ್ಟಿರೋ ಇನ್ಫಾರ್ಮೇಷನ್ನು, ಸರ್ಕಾರ ಹೇಳ್ತಿರೋದು ಆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇಲ್ಲ ಅಂತ. ಸೊ ಒಂದು ಕಾನೂನು ಬಾಹಿರ ಕಾರ್ಯಕ್ರಮಕ್ಕೆ ಹೋಗಿ DK ಶಿವಕುಮಾರ್ ಅವ್ರು ಬರ್ತಾರೆ. ನಿನ್ನೆಲ್ಲ ಅವ್ರು ಮಾತಾಡಿದ್ರು, ನಾನು ಬೆಂಗಳೂರು ಉಸ್ತುವಾರಿಯಾಗಿ ಆ ಕಾರ್ಯಕ್ರಮಕ್ಕೆ 10 ನಿಮಿಷ ಹೋಗಿ ಬಂದುಬಿಟ್ರೆ, ಹಿಂಗೆ ಹೋಗಿ ಹಂಗೆ ಬಂದುಬಿಟ್ರೆ ಏನು ದೊಡ್ಡ ತಪ್ಪದು, ಅಪರಾಧನ ಅಂತ ಪ್ರಶ್ನೆ ಮಾಡ್ತಿದ್ರು. ಈಗ ಅಪರಾಧನೇ ಆಯ್ತಲ್ಲ. ಕಾನೂನು ಬಾಹಿರವಾದ ಒಂದು ಕಾರ್ಯಕ್ರಮಕ್ಕೆ ನೀವು ಹೋಗಿ ಬಂದಿದ್ದು DCM ಆಗಿ ತಪ್ಪೇ, ನೀವು ಅಪರಾಧ ಮಾಡ್ದಂಗಾಯ್ತು. ಇಷ್ಟೆಲ್ಲ ಕೂತಿರುವಾಗ ಸಸ್ಪೆಂಡ್ ಮಾಡಿ ಬಿಸಾಕಿರೋದು IPS ಆಫೀಸರ್ಗಳನ್ನು. ಈ ರಾಜ್ಯದ ಇತಿಹಾಸ ಕಂಡು ಕೇಳರಿಯದ ರೀತಿಯ ಬೆಳವಣಿಗೆ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಹೋದರೆ, ಯಾಕಂದರೆ ಗೃಹ ಇಲಾಖೆಗೆ ಇದ್ರ ಬಗ್ಗೆ ಈಗಾಗಲೇ ಇನ್ಫಾರ್ಮೇಷನ್ ಹೋಗಿರುತ್ತೆ, ವರದಿ ತಲುಪಿರುತ್ತೆ, ಮತ್ತು ಇದಕ್ಕೆ ಸಂಬಂಧಪಟ್ಟ ಕಮಿಟಿ, ಸೆಂಟ್ರಲ್ ಗೌರ್ಮೆಂಟ್ನ ಕಮಿಟಿ ಡಿಸೈಡ್ ಮಾಡಬೇಕು IPS ಆಫೀಸರ್ ಸಸ್ಪೆನ್ಷನನ್ನು. ಕೊಟ್ಟ ಕಾರಣಗಳು ಯಾಕಾಗಿ ಸಸ್ಪೆನ್ಷನ್ ಅವ್ರದ್ದು, ಅವ್ರು ಏನು ಮಾಡಿದ್ರು ಈ ಕೇಸ್ಗೆ ಸಂಬಂಧಪಟ್ಟಂತೆ, ಅಥವಾ ಸರ್ಕಾರದಿಂದ ಒತ್ತಡ ಇತ್ತ? ಕೆಲವು ವಿಡಿಯೋಗಳೆಲ್ಲ ಹೇಳ್ತೀವಿ ಅಲ್ಲ, ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಇತ್ತಾ ಇಲ್ವಾ ಅನ್ನೋದಕ್ಕೆ DCM ನೇರವಾಗಿ ಬನ್ನಿ ಅಂತ ಕರೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ಇದೆಲ್ಲವೂ ಸಾಕ್ಷಿಯಾಗಿರುವಾಗ ದಯಾನಂದ್ ಅವರ ಸಸ್ಪೆನ್ಷನು, ಈ ಥರ IPS ಆಫೀಸರ್ಗಳ ಸಸ್ಪೆನ್ಷನನ್ನು ತಡೆ ಹಿಡಿದ್ರೆ, ರದ್ದು ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟು ಮತ್ತವರು ಕೆಲಸಕ್ಕೆ ಹಾಜರಾಗ್ತಾರೆ. ಅದು ಟೈಟ್ ಸ್ಲ್ಯಾಪ್ ಆಗುತ್ತೆ. ಇದು ಒಂದು ವಿಚಾರ. ಮತ್ತೊಂದು ಕಡೆಗೆ ನೋಡಿ, ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಟ್ಟಿದೆ. ತಕ್ಷಣ ಮೀಟ್ ಆಗಬೇಕು, ವಿವರಣೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಸಾಧ್ಯವಿಲ್ಲ ಅಂತ ನಿರಾಕರಿಸಿದೆ ಹೈಕಮಾಂಡು. ಸಿಕ್ಕಾಪಟ್ಟೆ ಸಿಟ್ಟಾಗಿದೆ ಅಂತ. ಈ ಘಟನೆ ದೇಶದಲ್ಲಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿದೇಶದಲ್ಲೂ. ಯಾಕಂದರೆ RCB ವಿದೇಶಿ ಪ್ಲೇಯರ್ಸ್ ಇದ್ದಾರೆ, ಕೊಹ್ಲಿ ಫ್ಯಾನ್ಸು ಎಲ್ಲೆಡೆ ಇದ್ದಾರೆ. ವಿದೇಶದಲ್ಲೂ ಮಾನ ಮರ್ಯಾದೆ ಹೋಗಿದೆ. ನಮ್ದು ಇರೋದೇ 2-3 ಸರ್ಕಾರ. ಕಾಂಗ್ರೆಸ್ ಅಂದ್ರೇನೆ ಎಡವಟ್ಟು ಅನ್ನೋ ರೀತಿ ಆಡ್ಕೊಳ್ಳುವಾಗ ಇವ್ರ ಹತ್ರ ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಶತ್ರುಗಳಿಗೆ, ರಾಜಕೀಯ ಶತ್ರುಗಳಿಗೆ ಅವಕಾಶವನ್ನು ನೀವು ಸೃಷ್ಟಿಸಿದ್ದೀರಾ ಅಂತಲ್ವ ಸಹಜವಾಗಿ ಸಿಟ್ಟು ಮಾಡ್ಕೊಳ್ಳೋಕೆ ಇಲ್ಲಿ ಕಾಣಿಸ್ತಿರೋ ವಿಷಯಗಳು. ಕಾಂಗ್ರೆಸ್ ಹೈಕಮಾಂಡ್ ಸಿಕ್ಕಾಪಟ್ಟೆ ಸಿಟ್ಟಾಗಿದೆ ಅಂತೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರ ಮೇಲೆ. ಸೊ ಭೇಟಿಯನ್ನು ನಿರಾಕರಿಸಿದೆ. ಗೋವಿಂದರಾಜು ಅವರ ಕಿತ್ತೆಸೆಯುವಂಥ ನಿರ್ಧಾರ ಕೂಡ ಅಲ್ಲಿಂದ ಬಂದ ಮೇಲೇನೆ ಆಗಿದ್ದು ಅಂತ ಹೇಳಲಾಗ್ತಿರೋದು. ಯಾಕಂದ್ರೆ ಇಲ್ಲಿಂದ ಸುಮಾರು ಜನ ಮಿನಿಸ್ಟರ್ಗಳೆಲ್ಲ ಒತ್ತಡ ಹಾಕ್ತಿದ್ರು. ಬೇಬಿ ಎಲಿಫೆಂಟ್ ಅಂತ ಕರೀತಾರಂತೆ ಅವ್ರನ್ನ. ಆನೆ ಮರಿಯನ್ನು ಯಾಕೆ ಇಟ್ಕೊಂಡಿದ್ದೀರಿ ನೀವು, ಮೊದಲು ಹೊರಗೆ ಹಾಕಿ ಅಂತ ಒತ್ತಡ ಸಿಕ್ಕಾಪಟ್ಟೆ ಶುರುವಾಯ್ತಂತೆ. ಅವರೇ ಹೇಳ್ದಂಗೆ ಅಲ್ಲಿ ಇಲ್ಲಿ ಎಡವಟ್ಟುಗಳು ಆಗ್ತಾನೆ ಇತ್ತು, ಇದು ಸರಿಯಾದ ಚಾನ್ಸು ಅಂತ ಅವ್ರ ತಲೆದಂಡಕ್ಕೆ ಒತ್ತಡ ಹೆಚ್ಚಾಗಿದೆ. ಹೈಕಮಾಂಡ್ ತನಕ ಹೋಗಿದೆ ವಿಷಯ. ಅಲ್ಲಿಂದ ಮೆಸೇಜ್ ಬಂದ್ಮೇಲೆ ಗೋವಿಂದರಾಜು ಅವರ ಕಿತ್ತು ಬಿಸಾಕಿದ್ದಾರೆ. ಸೊ ಇಷ್ಟೆಲ್ಲ ಆಗಿ ತಪ್ಪು ಒಪ್ಕೊಂಡಂಗೆ ಆದಮೇಲೆ ಇನ್ಯಾಕೆ ನೀವು ಪೊಲೀಸರ ತಲೆ ಕಟ್ತಿದ್ದೀರಿ? ಯಾಕೆ ಸರ್ಕಾರದ ಮಟ್ಟದಲ್ಲಿ ಗೃಹ ಸಚಿವರದ್ದೋ, DCM ಸಾಹೇಬ್ರದ್ದೋ, CM ಸಾಹೇಬ್ರದ್ದೋ ಜವಾಬ್ದಾರಿ ಇಲ್ಲಿ ಕಾಣಿಸ್ತಿಲ್ಲ? ಯಾಕೆ ಇವ್ರ ತಲೆದಂಡ ಆಗ್ತಿಲ್ಲ ಅನ್ನುವ ಆಕ್ರೋಶ ರಾಜ್ಯಪಾಲರಿಗೆ ಈಗ ಕಂಪ್ಲೇಂಟ್ ಕೊಡ್ತಿರೋದು. ಈ ನಿಟ್ಟಿನಲ್ಲಿ BJP ಒಂದು ಕಡೆ ಕಾನೂನು ಹೋರಾಟ ಮಾಡಿ ಕಂಪ್ಲೇಂಟನ್ನು ಕೊಟ್ಟಿರೋದು.
ಇದನ್ನು ಅಂದರೆ ತುಂಬಾ ಮೇಲಿನವರೆಗೂ ತಗೊಂಡು ಹೋಗಬೇಕು, ಕೋರ್ಟಲ್ಲೂ ನಾವು ಹೋರಾಟ ಮಾಡ್ತೀವಿ, 2 ವರ್ಷ ಇದನ್ನು ಜೀವಂತವಾಗಿ ಇಡಬೇಕು ಅನ್ನೋ ತನಕ ಹೋರಾಟ ನಡೀತಿದೆ BJP ರಾಜಕೀಯ ಲೆಕ್ಕಾಚಾರದಲ್ಲಿ. ಆದರೆ ಏನೇ ಇರಲಿ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇರವಾದ ಇನ್ವಾಲ್ವ್ಮೆಂಟನ್ನು ಪ್ರೂವ್ ಮಾಡೋದಕ್ಕೆ BJP ಈಗ ರೆಡಿ ಆಗಿದ್ದು ರಾಜ್ಯಪಾಲರಿಗೂ ಕೂಡ ದೂರನ್ನು ತಗೊಂಡು ಹೋಗ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಒಳಗಡೆನೆ ಕಿಡಿ ಹೊತ್ತುಕೊಂಡಿದೆ. ಒಂದು ಕಡೆ DK ಶಿವಕುಮಾರ್ ಅವ್ರಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರಂತೆ ಸಿದ್ದರಾಮಯ್ಯನವರು. ನೀವು ಯಾಕ್ರಿ ಪ್ರೋಟೋಕಾಲ್ನ ಮೀರಿ ಅಲ್ಲಿಗೆ ವೆಲ್ಕಮ್ ಮಾಡೋಕೆ ಹೋಗಿದ್ರಿ, HLಗೆ ಯಾಕೆ ಹೋಗಿದ್ರಿ ನೀವು? ಆಟಗಾರರನ್ನ ಸ್ವಾಗತ ಮಾಡೋದಕ್ಕೆ DCMಗೆ ಯಾರು ಅವಕಾಶ ಮಾಡಿಕೊಟ್ಟಿದ್ದು? RCB ಆಟಗಾರರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತಾನೆ ಅಲ್ಲಿ ಅಧಿಕಾರಿಗಳನ್ನು ನಿಯೋಜಿಸಲಾಗಿತ್ತು. ನೀವು ಯಾಕೆ ಹೋದ್ರಿ? ಸಂಪುಟ ಸದಸ್ಯರ ಮುಂದೆನೆ, ಎಲ್ಲರ ಮುಂದೆನೆ ಸರಿಯಾಗಿ ಬ್ಲಾಸ್ಟ್ ಮಾಡಿದ್ದಾರೆ. ಅದಕ್ಕೆ DCM ಸಾಹೇಬರು ಒಂದೂ ಮಾತಾಡಿಲ್ವಂತೆ. ಆ ರೀತಿಯ ಪರಿಸ್ಥಿತಿ ಈಗ ಆಕ್ರೋಶ CM ಮೇಲೆ DCMಗೆ, DCM ಮೇಲೆ CMಗೆ ಕಿತ್ತಾಡ್ಕೊಳ್ತಾ ಇದ್ದಾರೆ. ಅಲ್ಲೇ ಆ ಥರ ಎಡವಟ್ಟಾಗಿ ಕೂತಿದೆ, ಮುಖ ತಲೆ ಎತ್ತೋ ಹಾಗಿಲ್ಲ ಅಂತಹ ಪರಿಸ್ಥಿತಿ ತಂದಿಟ್ಕೊಂಡಿದ್ದಾರೆ. ಇದ್ರ ನಡುವೆ G. ಪರಮೇಶ್ವರ್ ಅವರು ಶಾಕ್ ಕೊಡ್ತಿದ್ದಾರೆ, ನನಗೆ ಈ ಖಾತೆ ಬೇಡವೇ ಬೇಡ, ಈ ಸಲ ನಾನು ಒಪ್ಕೊಳ್ಳಲ್ಲ ಅಂತ. ಅವರಿಗೆ ಆ ಖಾತೆ ಕೊಡುವಾಗಲೇ ಮನಸ್ಸಿರಲಿಲ್ಲ. ಹಿಂದೆಲ್ಲ ಅನುಭವ ಆಗಿದ್ದ ಕಾರಣದಿಂದ ಬೇಡ ಅಂದಿದ್ರು. ಕೊನೆಗೆ ಯಾರೂ ತಗೊಳ್ಳೋರ್ ಗತಿ ಇಲ್ಲ. ಯಾಕಂದರೆ ಯಾವಾಗಲೂ ಬ್ಲೇಮ್ ತಗೊಳ್ಳೋಕೆ ರೆಡಿ ಇರಬೇಕು ಕ್ರೆಡಿಟ್ಗಿಂತ ಈ ಇಲಾಖೆ ವಹಿಸಿದವರು. ಅದರ ಮೇಲೆ ಈ ಸಲ ಸೂಪರ್ ಗೃಹ ಸಚಿವರುಗಳು ಜಾಸ್ತಿ ಆಗಿದ್ದಾರೆ. ಹೋಮ್ ಮಿನಿಸ್ಟರ್ಗೆ ಬೆಲೆ ಇಲ್ಲ. DK ಶಿವಕುಮಾರ್ ಅವರು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರೂ ಅವ್ರವ್ರದ್ದೇ ತೀರ್ಮಾನ ತಗೊಳ್ತಾರೆ. ಪೊಲೀಸರು ಏನು ಮಾಡ್ತಿದ್ದಾರೆ ಅಂತ ಎಲ್ಲ ಆದಮೇಲೆ G. ಪರಮೇಶ್ವರ್ ಅವ್ರಿಗೆ ಇನ್ಫಾರ್ಮೇಷನ್ ಬರುತ್ತೆ. ಆ ರೀತಿಯ ಆಕ್ರೋಶ, ಬೆಳಗಾವಿ ಇನ್ಸಿಡೆಂಟ್ ಎಲ್ಲ ನೋಡಿದ್ದೀವಲ್ಲ, ನಾವು ಓಪನ್ ಆಗೇ ಹೇಳ್ಕೊಂಡಿದ್ರು. ಈ ಸಲ ಸಿದ್ದರಾಮಯ್ಯನವ್ರಿಗೆ ನೇರ ಹೇಳಿ, ನನಗೆ ಈ ಖಾತೆಯನ್ನು ಬದಲಿಸ್ತಿರೋ ಇಲ್ವೋ, ನಮಗೆ ಬೇಡವೇ ಬೇಡ, ಈ ಖಾತೆ ಕೊಟ್ಟರೆ ಬೇರೆ ಕೊಡಿ, ಇಲ್ಲಾಂದರೆ ಬೇಡವೇ ಬೇಡ ಅನ್ನೋ ತನಕ ಸೆಡ್ ಹೊಡೆದಿದ್ದಾರೆ G. ಪರಮೇಶ್ವರ್ ಅವರು ಮುನಿಸ್ಕೊಂಡು ಅಂತ ಗೊತ್ತಾಗ್ತಿದೆ. ಸೊ ಸರ್ಕಾರದಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಅಂದುಕೊಂಡಿದ್ದೊಂದು ಆಗಿದ್ದೊಂದು. ಏನೋ ಭಯಂಕರ ಈ ಒಂದು RCB ಸೆಲೆಬ್ರೇಷನಲ್ಲಿ ಯೂತ್ ಮನಗೆದ್ದು ಬಿಡಬೇಕು, RCB ಫ್ಯಾನ್ಸು ನಮ್ಮ ಫ್ಯಾನ್ಸ್ ಆಗಿ ಸೆಳಿಬೇಕು ಅನ್ನೋ ಮಟ್ಟಿಗೆ ಕಾಂಪಿಟೇಷನ್ ಮೇಲೆ CM DCM ಪ್ರಯತ್ನ ಮಾಡಿ ಈಗ ಎಂಥ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಂದರೆ, ಸರ್ಕಾರವನ್ನೇ ಶೇಕ್ ಮಾಡೋ ಮಟ್ಟಿಗೆ ಇದೊಂದು ಬೆಳವಣಿಗೆ ಈಗ ನಡೆದಿದೆ. ದಯಾನಂದ್ ಅವರ ಸಸ್ಪೆನ್ಷನ್ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ರದ್ದು ಮಾಡಿಬಿಟ್ರೆ, ಅಂದರೆ ಇಲ್ಲಿಂದ ಪೂರಕವಾದ ಟೆಕ್ನಿಕಲ್ ರೀಸನ್ಸ್ ಹೋಗಬೇಕು. ಟೆಕ್ನಿಕಲಿ ಅದು ಓಕೆ ಆಗೋ ರೀತಿಯಲ್ಲಿ ಇದ್ದರೆ ರಾಜಕೀಯ ಬರಲ್ಲ. ಅಲ್ಲಿ ಟೆಕ್ನಿಕಲಿ ಓಕೆ ಆಗತ್ತಾ ಇಲ್ವಾ? ಆಗೋ ರೀತಿಯಲ್ಲಿ ಕನ್ವಿನ್ಸ್ ಮಾಡಿದ್ರೆ ಫೈನ್. ಇಲ್ಲವಾದಲ್ಲಿ ಮಾತ್ರ ಇದು ಬಹುದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ. ಆಲ್ರೆಡಿ ಈಗ ಏನೇ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು, ಯಾರ ತಲೆ ತೆಗೆದ್ರೂ ಕೂಡ ಇದು ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಮುಖಭಂಗ ತಂದಿಟ್ಟಿದೆ. ಅದರ ನಡುವೆ ಇನ್ನೊಂದು ಆಘಾತ ಎದುರಾಗುವ ದಟ್ಟ ಸಾಧ್ಯತೆ ಇದೆ. KSCAಯಲ್ಲೂ ರಾಜೀನಾಮೆ ಪರ್ವ, ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ರಾಜೀನಾಮೆ ಕೊಡೋದಕ್ಕೀಗ ಮುಂದಾಗ್ತಿದ್ದಾರೆ. ಅಲ್ಲಿ ನೈತಿಕ ಹೊಣೆಯನ್ನು ಹೊತ್ತು, ಯಾಕಂದರೆ ಅವರದ್ದು ಇದೆ ಹೊಣೆ, ಡೌಟೇ ಇಲ್ಲ. ಅವರು ಕೇಳ್ಕೊಂಡ್ರು, ಇವ್ರು ಕೊಟ್ಟರು, ಇಬ್ಬರದ್ದು ಆಗಬೇಕು ತಲೆದಂಡ. ಆದರೆ ಇಲ್ಲಿ ಮಾತ್ರ ಯಾರನ್ನು ಟಚ್ ಮಾಡದೆ ಗೋವಿಂದರಾಜು ಹೇಳಿದ್ದನ್ನು ಕೇಳ್ಕೊಂಡು ಅಧಿಕಾರ ನಡೆಸೋದಕ್ಕೆ ನಿಮಗೆ ಇಷ್ಟು ಜನ ಓಟ್ ಹಾಕಿದ್ದು, ಬಹುಮತ ಸರ್ಕಾರ ಕೊಟ್ಟಿದ್ದು? ಸಿಂಪಲ್ ಪ್ರಶ್ನೆ. ಗೋವಿಂದರಾಜು ತಲೆ ತೆಗೆದಿದ್ದೀರಾ ಅಂದರೆ ತಪ್ಪಾಗಿದೆ. ತಪ್ಪು ಮಾಡಿದವ್ರು ಗೋವಿಂದರಾಜು ಅಲ್ಲ, ಅವ್ರು ಹೇಳಿದ್ದಾರೆ, ನೀವು ಕೇಳಿದಿರಿ. ಸೊ ಏನು ಮಾಡಬೇಕೀಗ? ಸಿಂಪಲ್ ಅಲ್ವಾ? ಉತ್ತರ ಸಿಂಪಲ್ಲು. RCB ಹೇಳ್ದಂಗೆ ಕೇಳಿದ್ರಿ ನೀವು, KSCA ಹೇಳ್ದಂಗೆ ಕೇಳಿದ್ರಿ ನೀವು, ಗೋವಿಂದರಾಜು ಹೇಳ್ದಂಗೆ ಕೇಳಿದ್ರಿ ನೀವು, ಇನ್ನೊಬ್ರು ಹೇಳ್ದಂಗೆ ಕೇಳೋದಕ್ಕೆ ನೀವೇ ಯಾಕಾಗಬೇಕಿತ್ತು ಅಂತ ಇದ್ದಾರೆ ಈಗ ಪ್ರತಿಪಕ್ಷದವರು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.